ಸಮಾನಾತ ಅಂತ ಹೇಳಿ ಹೌದು ಜಾಡ್ರಿ ದಾಸಿಮಾಯಿ ಹೇಳಿದ. ಇದೇ ಮಾತು ಯಾಕೆ ಹೇಳಿದ್ರಿ ಸರ? ಯಾಕೆ ಹೇಳಿದ್ರು ಅಂತ ಕೇಳಿದ್ರ, ಹಾ ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಉದ್ವಿಜ 21 ಲಕ್ಷ, ಟೋಟಲ್ 83,99,999 ಯವನಿಗಳನ್ನ ತೆರಿಗೆ ಕೊನೆಯದಾಗಿ ಹೌದು ಈ ಮಾನವ ಜನ್ಮಕ್ಕ ಹುಟ್ಟಿ ಬರ್ಬೇಕಾದ್ರ ತಾಯಿಯ ಗರ್ಭದಲ್ಲಿ ಬೆಳೆದು ಬರ್ಬೇಕಾದ್ರ ಏನ್ ಮಾಡ್ಬೇಕಾಗ್ಯದ? ಏನ್ ಮಾಡೇವಿ ಅಂತ ಕೇಳಿದ್ರ, ಹೌದು ತಾಯಿಯ ಗರ್ಭದಲ್ಲಿ ಬೆಳಿ ಹೊತ್ತಿರೊಳಗ ಪರಮಾತ್ಮಗ ಮಾತು ಕೊಟ್ಟೇವಿ. ಹೌದು ಏನಂತೇಳಿ? ಏನಂತ ಕೊಟ್ಟಿವ್ರಿಪ್ಪ? ಪರಮಾತ್ಮ ಓ ಈ ತಾಯಿಯ ಮಲಮೂತ್ರ ವಿಸರ್ಜನದ ಕಡೆಕನ್ನ ಮಾಡು, ಕಡಿಗೆ ಮಾಡು. ಯಾವತ್ತು ಕಡೆಗೆ ಮಾಡಿದೆಪ್ಪ ಅಂದ್ರೆ ಯಾವತ್ತು ನಿನ್ನ ಶಿವನಾಮ ಸ್ಮರಣೆ ಮಾಡ್ತೇನೆ, ನಿನ್ನ ಭಜನಾ ಮಾಡ್ತೇನೆ, ನಿನ್ನ ಕೀರ್ತನ ಮಾಡ್ತೇನೆ, ಯಾವತ್ತು ನಿನ್ನ ಸತ್ತೇ ಸಂಘದೊಳಗಿರ್ತೇನೆ ಅಂತೇಳಿ ಭಗವಂತಗ ತಾಯಿಯ ಗರ್ಭದೊಳಗ ಮಾತು ಕೊಟ್ಟಿತ್ತಿದೆ ಮಾನವ ಜನ್ಮ. ಧರಣಿಗೆ ಬಂದು ಏನು ಮಾಡುತ್ತದ ಮಾನವ ಜನ್ಮ? ಕರುಣಾಳ ಪರಮಾತ್ಮ ಕರುಣೆಯನ್ನ ತೋರಿ ತಾಯಿಯ ಗರ್ಭ ಮಲಮೂತ್ರ ವಿಸರ್ಜನದಿಂದ ಪಿಂಡಾಂಡವನ್ನ ಕಡೆಕ ಮಾಡಿಬಿಟ್ಟ. ಹೌದು ಪಿಂಡಾಂಡವನ್ನ ಕಡೆಕ ಮಾಡಿ ಬಿಟ್ಟ ಮೇಲ್ತಿ ಭವ ಎಂಬ ಬಾಜಾರಕ್ಕ ಬಂದ ಮೇಲತ್ತ ಮೊಹೆಂಬ ಗಾಳಿಯನ್ನ ಬಡಿಸಿಕೊಂಡು ಹೊಲ ನಂದು, ಭೂಮಿ ನಂದು, ಸೀಮಿ ನಂದು, ಮಕ್ಕಳು ನನ್ನವರು, ಹೆಂಡರ್ ನನ್ನವರು, ಬಂದು ನಂದು, ಬಳಗ ನಂದು ಹೇಳಿ ಇದ್ರಾಗ ಹೋರಾಡ್ಲಕತ್ತಿ ಕರೆ. ಹೌದು ಭಗವಂತ ಕೊಟ್ಟಿರ್ತಕ್ಕಂಥ ಮಾತ, ತಾಯಿಯ ಗರ್ಭದೊಳಗೆ ಕೊಟ್ಟಿರ್ತಕ್ಕಂಥ ಮಾತ ದಂಡಿಗೆ ಸರಿಸಿಟ್ಟು ಎಲ್ಲ ನಂದು ಅನ್ಲಕತ್ತಿ ಕರಿ. ಭಗವಂತ ಹೌದು ಇದು ನೀ ಕೊಟ್ಟಿದ್ದದಪ್ಪ, ಇದು ನಿನಗ ಕೊಟ್ಟಿರ್ತಕ್ಕಂಥ ಮಾತದಪ್ಪ, ಎಲ್ಲಾರು ನೀ ಕೊಟ್ಟಿರ್ತಕ್ಕಂಥ ಹೇಳಿ ಅನ್ಲವ್ರು ಯಾರು ಇಲ್ಲ ಯಾರ ತಮ್ಮ ಜಗತ್ತಿನಲ್ಲಿ ಭೂಮಿ ಮ್ಯಾಗ. ಹೌದ್ರಪ್ಪ ಖರಿಯಾದ ಮಾತ. ಹೌದಿಲ್ಲ? ಯಾಕಂದ್ರ ಭಗವಂತ ಎಲ್ಲಾ ಕೊಟ್ಟಾನ, ಗಾಳಿ ಕೊಟ್ಟಾನು, ಹೌದು ನೀರು ಕೊಟ್ಟಾನು, ಹೊಲ ಕೊಟ್ಟಾನು, ಎಲ್ಲಾ ನಮಗ ದಾನವಾಗಿ ಭಗವಂತ ಕೊಟ್ಟಾನಪ್ಪ ಅಂತಂದ್ರ ಸಿರಿ ಸಂಪತ್ತಿ ಎಲ್ಲ ನಮ್ಗ ಕೊಟ್ಟಾನಂದ ಬೇಕ. ಎಲ್ಲಾನು ಭಗವಂತನಿಂದ ಆಗೈತೆ ನೋಡ್ರಿ. ಯಾರೆಲ್ಲ ಎಲ್ಲ ನನ್ನಿಂದ ಆಗ್ಯದ, ನಾ ಗಳಿಸೇನಿ, ನಾ ದುಡ್ದೇನಿ, ಎಲ್ಲಾನು ನಾನೇ ಮಾಡೇನಿ ಅಂತಕ್ಕಂಥದ್ದು ಇದೊಂದು ನಮ್ಮಲ್ಲಿ ಹೌದು ಹಮ್ಮದ. ಹೌದೌದು ಹೌದಿಲ್ಲ? ಇವತ್ತಿದು ಹಮ್ಮನ ಇರ್ಲಾರ್ದು ಇದು ಭಗವಂತನ ಜಾತ್ರೆ, ಇದು ತಾಯಿಯ ಜಾತ್ರೆ. ಹೌದು ಭಗವಂತ ಇದು ತಾಯಿ. ಲಗಮವ್ ಆಯ್ತು ಇವತ್ತಿನ ದಿವಸ, ಬೀರಪ್ಪ ಆಯ್ತು, ಮಾಳಿಂಗ್ರ ಆಯ್ತು, ಪರಮಾತ್ಮ ಆಯ್ತು ಇವತ್ತಿನ ದಿವಸ. ಹೌದು ಇವತ್ತು ನೀ ಕೊಟ್ಟಿದ್ದವ ಇದು ಚಿಂಚಲಿ ಮಾಯಕ್ಕ. ಇವತ್ತಿನ ದಿವಸ ಇದು ನೀ ಕೊಟ್ಟಿದ್ದ ದಾನದ. ಹೌದು ಇವತ್ತು ನೀ ಕೊಟ್ಟಿದ್ದ ಸಿರಿ ಅದ, ನೀ ಕೊಟ್ಟಿದ್ದ ಸಂಪತ್ತದ ತಿಳ್ಕೊಂಡು ಇವತ್ತು ನಿಹಾಳ ಗ್ರಾಮದ ಹಿರಿಯರೆಲ್ಲರೂ ಕೂಡಿಕೊಂಡು ಆ ಯಾವ ಮಾಯಕ್ಕ ತಾಯಿ ಜಾತ್ರೆನ ಹಮ್ಮಿಕೊಂಡು ಸುಪ್ರಸಿದ್ಧ ಕಲಾಗಾಯನ ಸಂಘನ ಬರಮಾಡಿಕೊಂಡು ಶಿವನುಡಿ ಕೇಳ್ಬೇಕ ತಿಳ್ಕೊಂಡು ಇವತ್ತಿನ ದಿವಸ ಎಲ್ಲಾ ಭಗವಂತನ ಎಲ್ಲಾ ತಾಯಿ ಕೊಟ್ಟಿದ್ದು ತಿಳ್ಕೊಂಡು ಇಟ್ನಾಗ್ರಾಮ ಹಿರಿಯರ ಕೂಡಿ ತಿಳ್ಕೊಂಡು ಹೌದು ಇವತ್ತು ಜಾತ್ರೆಯನ್ನ ಮಾಡ್ಯಾರ, ಅನ್ನ ಪ್ರಸಾದವನ್ನ ಮಾಡ್ಯಾರ. ಇವತ್ತು ಎಲ್ಲಾನು ದಾನವಾಗಿ ಇಟ್ಟಾರ. ಹೌದು ಅದಕ್ಕಿರ್ಲಿ ಪುಣ್ಯಾತ್ಮರೇ. ಅದಕ್ಕ ಇವತ್ತಿನ ದಿವಸ ಇಟ್ನಹಾಳ ಗ್ರಾಮದಲ್ಲಿ ಏನಾಗಿದ್ರಿ? ಸುಪ್ರಸಿದ್ಧ ಡೊಳ್ಳಿನ ಕಲಾಗಾಯನ ಸಂಘನ ಬರಮಾಡಿಕೊಂಡು ಎಲ್ಲಾ ನಿಮಗೆ ಗುರುತದ. ಹೌದು ಕಮಿಟಿನೂ ಅಗದಿ ನಿಟ್ಟುರವಾಗಿ ಬಂದೋಬಸ್ತವಾಗಿ ನಡೆದದ. ಕರೆ ನಮ್ಮ ಸರ್ಜೋಡಿಯಾಗಿ ಇವತ್ತಿನ ದಿವಸ ಮಾತಾಡ್ಲಕ್ ಬಂದಿರತಕ್ಕಂತ ಯಾವ ಕುರುಗೋಟ ಕಲಾಗಾಯನ ಸಂಘದಲ್ಲಿ ಬಂದಿರತಕ್ಕಂತ ಯಾರ್ರಿ ಸರ್ ಮಾಸ್ತರು? ಯಾರು ಅಂತ ಕೇಳಿದ್ರ ಯಾರ್ರಿ ಸರ? ಕೊಟ್ನಾಳ ಗ್ರಾಮದ ನನ್ನ ಸೋಮು ಅಣ್ಣ. ಹೌದು ಇವತ್ತಿನ ದಿವಸ ಕೊಟ್ನಾಳ ಗ್ರಾಮದ ಸೋಮು ಅಣ್ಣ. ಹೌದು ನಸರೀನಕ್ಕ ಕಲಾತನೊಳಗ ಮಾತಾಡ್ತಿರತಕ್ಕಂತ ಮಾಸ್ತರ್ಗಳ. ಹೌದು ಕಮಿಟಿ ಅವರು ಹಾಕಿ ಕೊಟ್ಟಿರ್ತಕ್ಕಂತ 2 ಪಾಲದಲ್ಲಿ 1 ಪಾಲವನ್ನು ಹಿಡಿದುಕೊಂಡು ಏನ್ ಹೇಳಿದ್ರಿ ಹಿರಿಯರ ಕಡೆ ಮೊದಲು ಕಮಿಟಿ ಮಾಡೋತಕ್ಕಲೆ ಲಕ್ಷ ಇಡ್ಬೇಕನ್ನ. ಹೌದಾ? ಹೌದು ಕಮಿಟಿ ಅವರ ಏನಪ್ಪ ಅಂತ ಹಾಕ್ತಾರ, ಯಾವ ನಿರ್ಣಯ ಯಾವ ತೀರ್ಣಯ ಕೊಡ್ತಾರ ಅಂತಕ್ಕಂಥದ್ದು ಮೊದಲು ಕಮಿಟಿ ಅವರ ಕಡೆ ಲಕ್ಷ ಇರಬೇಕು. ಹೌದು ಇರಬೇಕು. ಯಾರು ವಿಷಯ ಇಟ್ಟಾರ ತಿಳ್ಕೊಂಡು ಇಷ್ಟೊಂದು ದೇವತೆರು ಮತ್ತು ದೈತರು ವಿಷಯ ಇಟ್ಟಾರ ತಿಳ್ಕೊಂಡು ಸಸಾರಿ ಇವತ್ತು ಹಿಡಿಬೇಕಂತೇಳಿ ದೇವತರ ಪಾಲ್ ಹಿಡ್ಕೊಂಡು ಎಲ್ಲಿಗೆ ಜಿಗದ್ರು ಮಂಗ್ಯಾನಂಗತ್ತ ಕೇಳಿದ್ರ ಎಲ್ಲಿ ಜಿಗದ್ರಿ ಸರ? ಓ ಸರ್ ಅವ್ರ ಕಬ್ಬೂರು ಸುರೇಶ್ ಮಾಸ್ತರ
ಮಾಸ್ತರ ದಿನನಿತ್ಯ ಕುರಿ ಕಾಯಕ ಮಾಡ್ತಾನೆ ಕರೆ ಇವತ್ತು ನ್ಯೂಸ್ ನಿಮ್ಮಂತವ್ರನ್ನ ಎಲ್ಲಿ ಬಲಿ ಹೋಗೋದ್ರ ಮಲ ಯಾವ ಕಡೆ ಹೊಡೆದ್ರೆ ಎಲ್ಲಿ ಬಲಿ ಹೋಗೋದ್ರ ಎಲ್ಲಿಗೆ ಬೀಳುತ್ತೆ ಸುರೇಶ್ ಮಾಸ್ತರ್ಗೆ ಅಟ್ಟೆ ಗುರುತದ ಹೌದು ಕರೆ ಮಾಸ್ತರ್ ಅವ್ರ ಎಲ್ಲಿಗೆ ಜಿಗದ್ರಿ ಟೊಂಗಿ ಎಲ್ಲಿ ನಿಮ್ದು ಗಿಡ ಎಲ್ಲಿಗೆ ಹೋದ್ರಿ ಸ್ವಾಮಿ ಮಾಸ್ತರ್ ಅವ್ರ ಹೌದಾ ದೇವತರ ಪಾಲ್ ಹಿಡ್ಕೊಂಡ್ರು ಹೌದು ಹೌದು ಹೌದಿಲ್ಲ ಹೌದು ಕಮಿಟಿ ಅವ್ರು ಹೇಳ್ತಾರ ಅವ್ರು ತಾಯಾರು ಹೇಳ್ಬೇಕು ತಂದ್ಯಾರು ಹೇಳ್ಬೇಕು ದೇವತರ ಗುರು ತಾಯಾರು ತಂದ್ಯಾರು ದೈತರ ಗುರು ತಾಯಾರು ತಂದ್ಯಾರು ಹೌದು ಹೌದು ಸ್ವಚ್ಛ ಕಿಲರ್ ಕಟ್ ಹಾಲ ಮತ್ತ ಹೆಡ್ಲೈನ್ಸ್ ಒಳಗ ಬರೆದಿಟ್ಟಿರ್ತಕ್ಕಂತ ಯಾವಾರ ಸುಮ್ಮನೆ ಹೇಳಿದ್ರೆ ಮತ್ತ ಅವ್ರು ಮಾತಾಡಿದ್ದು ಇವ್ರು ಮಾತಾಡಿದ್ದು ಅದು ಇದು ಕೇಳ್ಕೊಂಡು ಬಂದು ಮಾತಾಡೋಂತ ಹೇಳ್ಯಾರ ಇವತ್ತ ಹೌದು ಹೌದು ಹೌದಿಲ್ಲ ದೈತರ ಗುರು ಹೌದು ಶುಕ್ರಾಚಾರಿ ದೈತರ ಗುರುವ ಶುಕ್ರಾಚಾರಿ ಹೌದು ದೇವತೆ ಗುರುವ ಯಾರಪ್ಪ ಬೃಹಸ್ಪತಿ ಹೌದು ಇವರು ಗುರುವಿನ ಸ್ಥಾನದೊಳಗ ಹೌದಿಲ್ಲ ಹೌದು ದೇವತರ ಪಾಲ ಹಿಡ್ಕೊಂಡು ಬೀರ ದೇವರ ಪಾಲ ಸೂರಮ್ಮ ದೇವ ತಾಯಿ ತಂದಿ ಬರಮ್ಮ ದೇವರ ಹುಟ್ಟಿ ಬಂದ ಹೌದು ಮುಂದೆ ತಾಯಿ ಹೊಟ್ಟೆಗೆ ಮಾತಾಡಿದ ಅಂತ ಹೇಳಿ ಬೀರಪ್ಪನ ಸ್ಟೋರಿ ಹಚ್ಚಿದ್ರ ಕಡೆ ಅದಕ್ಕೊಂದು ಸ್ವಲ್ಪ ಲಕ್ಷ ಕೊಟ್ಟ ಕಮಿಟಿ ಅವರು ಇದು ಯಾವ ಮಾತು ಎಲ್ಲಿಗೆ ಮುಟ್ತದೆ ಸೋಮ ಮಾಸ್ತರ್ ಅಂತಕ್ಕಂಥ ಅವರು ಹೇಳ್ಬೇಕಾಗಿತ್ತು ಕರೆ ಅವರು ಯಾಕೋ ಇದಕ್ಕೆ ಟಚ್ ಕೊಡ್ಲಿಲ್ಲ ಹೌದಿಲ್ಲ ಹೌದು ದೇವತರ ಗುರುವ ದೈತರ ತಾಯಿ ತಂದಿ ಮತ್ತು ದೇವತರ ತಾಯಿ ತಂದಿ ಬಡ್ಡಿ ಹಿಡಿದು ಬರ್ಬೇಕಾಗಿತ್ತು ಕಶ್ಯಪ ಋಷಿ ತಲೆ ಬರ್ತಾನ ಪ್ರಪ್ರಥಮದಲ್ಲಿ ಕಶ್ಯಪ ಋಷಿ ತಲೆ ಬರ್ತಾನೆ ಇವನಿಗೆ 13 ಮಂದಿ ಹೆಂಡ್ರು 13 ಮಂದಿ ಹೆಂಡ್ರು 13 ಮಂದಿ ಹೆಂಡರಲ್ಲಿ 2 ಮಂದಿ ಹೆಂಡರಲ್ಲಿ ಹುಟ್ಟಿರ್ತಕ್ಕಂಥವ್ರು ಯಾರಿ ಮೊದಲನೇಕ್ಕೆ ಹೊಟ್ಟೆಲೆ ಹುಟ್ಟಿರ್ತಕ್ಕ ಅದೀತಿ ಅಂತಕ್ಕಂತ ದೀತಿ ಅಂತಕ್ಕಂಥ ಹೊಟ್ಟೆಲೆ ದೈತ್ರು ಹುಟ್ಟ್ಯಾರ ಅದೀತಿ ಅಂತಕ್ಕಂಥ ಹೊಟ್ಟೆಲಿ ದೇವತೆಗಳು ಹುಟ್ಟ್ಯಾರು ಹೌದು ಹೌದು ಕಶ್ಯಪ ಅದಿತಿ ಅಂತಕ್ಕಂಥ ದೇವತೆಗಳ ತಾಯಿ ತಂದೆಯವರು ಮೂಲ ಪಾಯದಲ್ಲಿ ಹೌದಿಲ್ಲ ಹೌದು ಇದೇನು 18ರ ನಾಡದ 18ರ ತಿಂಗಳು ತಿಳ್ಕೊಬೇಡ್ರಿ ಸ್ವಚ್ಛ ಹಾಲು ಮತ್ತ ಕೆಲರ ಕಂಡಳ ಕಟ್ಟದಾಗ ತೋರಿಸ್ತೇನೆ ಹಿಂಗೆ ಅವರ ತಾಯಿ ತಂದೆ ಅಂತ ಹೇಳಿ ಹೌದಿಲ್ಲ ಇನ್ನ ಕಶ್ಯಪ ಋಷಿ ಹೌದು ಮತ್ತ ದೀತಿಯ ಹೊಟ್ಟೆಯಲ್ಲಿ ದೈತ್ರು ಹುಟ್ಟಿ ಬಂದಾರ ಹೌದಿಲ್ಲ ಹೌದ್ರಿ ಸರ್ ಹೇಳಿದ್ರ ಅವರು ಏನ್ ಹೇಳಿದ್ರಪ್ಪ ದೈತ್ರ ಬರೇ ತಮ್ಮ ಸ್ವಾರ್ಥಕ್ಕಾಗಿ ದುಡ್ದಾರ ದೈತ್ರದ ಭೂಮಿ ಮ್ಯಾಗ ಏನು ಕೂಣ್ ಉಳಿಲಿಲ್ಲ ಹೌದು ಸರ್ ಅವ್ರ ಸರ್ ಅವ್ರ ಕಂದಲಗಾವಿ ಮ್ಯಾಳನಾಗ ಸುರೇಶ್ ಮಾಸ್ತರ್ ಏನು ಗೋಟಿ ಏನ್ ಆಡ್ಲಕ್ಕ ಬಂದಿಲ್ಲ ಇವತ್ತು ಇಟ್ನ್ಯಾಳ ಗ್ರಾಮಕ್ಕ ಇದು ಲಕ್ಷ ಇರ್ಲಿ ಹೌದಿಲ್ಲ ಹೌದು ಹೌದು ಯಾರು ದೈತರು ಯಾವ ದೈತನ ಭೂಮಿ ಮ್ಯಾಗ ಸೂರ ಚಂದರ್ ಇರುವವರೆಗೆ ನೆಲಗಂಗೆ ಹರಿವರೆಗೆ ಪಾರು ಅಂತ ಪೋರ್ ಇರುವವರೆಗೆ ಈ ಮಾನವ ಕುಲ ಇರುವವರೆಗೆ ಭೂಮಿ ತಲೆ ಮ್ಯಾಗ ಅಜ್ರಾಮರವಾಗಿ ಹೆಸರು ಉಳ್ದಾವ ಹೌದು ಅಜ್ರಾಮರವಾಗಿ ಕಾಣ್ಲಕತ್ತಾವ ದೈತ್ಯರದ ಹಿಂಗೆ ಕಾಣ್ಲಕತ್ತಾವ ಹೌದಿಲ್ಲ ಯಾಕಂದ್ರೆ ನಿಮಗ್ ಕೆಲಸ ಏನಾಗ್ಯದ್ರಪ್ಪ ಈ ಒಂದು ಮಾತು ಕೇಳ್ತಾನೆ ಸರ್ ಅವ್ರು ನಾನು ಏನು ಕೇಳ್ಬೇಕತ್ತೀರಿ ಯಾವಲ್ಲಿ ಸಮುದ್ರ ಮಥನ ನಡೆದಿತ್ತು ಸಮುದ್ರ ಮಥನ ನಡೆದ ಸಮಯದಲ್ಲಿ ಏನಾಗಿದ್ರಪ್ಪ ಆ ಕಡಗೋಲ ಮಾಡಿ ಕಡಿ ಹೊತ್ತಿನೊಳಗ ಹಗ್ಗ ಏನು ಮಾಡಿದ್ರ ಅಂತ ಕೇಳಿದ್ರೆ ಒಂದು ಹಾವಿನ ಹಗ್ಗ ಮಾಡಿದ್ರು ಹೌದು ಇನ್ನು ಬಾಯಿ ಕಡೆ ಜೇರ ನಾವು ಅದಂದ್ರ ಇಸಾ ನಮಗ ಸಿಡಿದು ಸತ್ಯವ ತಿಳ್ಕೊಂಡು ಬಾಲಿನ ಕಡೆ ಆಗಿರಿ ದೇವತೆಗಳೆಲ್ಲ ನೀವು ಹೌದಾ ಹೌದು ಬಾಲಿನ ಕಡೆ ದೇವತೆಗಳಾಗಿರಿ ದೈತ್ರ ಮಾತ್ರ ಮುಖದ ಕಡೆ ಆಗ್ಯಾರ ನೋಡು ಹೌದು ಇದು ನಿಮ್ಮದು ಧರ್ಮ ಇದು ನಿಮ್ಮದು ಸಮುದ್ರ ಮತನರ ನಡೆದಾದ ಅಮೃತರ ತೆಗಿಬೇಕಾಗ್ಯದ ರತ್ನ ಹುಡುಕಬೇಕಾಗ್ಯದ ಹೌದಿಲ್ಲ ಇಷ್ಟೆಲ್ಲಾ ನಿಮ್ಮದು ದೇವತೆಗಳ ಕೆಲಸ ನಿಮ್ಮ ದೇವತೆಗಳ ಶ್ರೇಷ್ಠ ಇದ್ರಂದ್ರ ಮುಖದ ಕಡೆ ಆಗಬೇಕಾಗಿತ್ತು ಬಾಲಿನ ಕಡೆ ಹಿಡಿದು ಯಾಕೆ ಜಗ್ತೀರಿ ಅಂತ ಹೆಂಗ್ರಿ ಬೀರೋಣ ಇರ್ಲಿ ಸುಮ್ ಹಂಗೆ ಒಂದ್ ಯಾವ್ದ್ರ ಹೌದ್ ಮ್ಯಾಗ ಹೋಗ್ಬಿಡೋರು ಹಂಗೆ ಒಟ್ಟ ಕೊಟ್ನಾಳದವ್ರು ನಾವು ಕುರುಗೋಟದವ್ರು ನಾವು ಹಲಸಂಗಿ ಅವ್ರು ಅಂತ ಹೇಳಿ ಹಂಗೆ ಒಂದ್ ಹೌದ್ ಮ್ಯಾಗ ಹೋಗಿ ಬಿಡುದ ಅತ್ತಿಗೆ ಹೌದಿಲ್ಲ ಯಾಕಂದ್ರ ಯಾಕ್ರಿಪ್ಪ ಅಟ್ಟಲ್ಲಿ ನಿಮ್ಮಲ್ಲಿ ಶ್ರದ್ಧಾ ಭಕ್ತಿ ದೇವತೆಗಳ ನೀವು ಶ್ರೇಷ್ಠನಾಗಿದ್ರಿ ಅಂದ್ರ ಅಲ್ಲಿ ಮುಖದ ಕಡೆ ಯಾಕಾಗಿ ಜಗಲ್ಲ ಬಾಲಿನ ಕಡೆ ಯಾಕಾಗಿ ಜಗಿದ್ರಿ
ದೈತ್ರಿ ಏನು ಮುಖದ ಕಡೆ ಆಗಿ ಜಗ್ಗು ಹೊತ್ತಿನೊಳಗೆ ವಿಷ ಅನ್ನತಕ್ಕಂಥದ್ದು ಏನು ಹರಿಬಿತ್ತು ನೋಡು. ಆಹಾ ಈ ವಿಷ ಅನ್ನತಕ್ಕಂಥ ಕುಡುದ ಹೌದು ಆ ವಾಸನಿಗೆ ನಮ್ಮ ದೈತ್ರಿ ಎಷ್ಟೋ ಮಂದಿ ಮುರುಚಿ ಬಿದ್ದಾರೆ. ನೀವು ಬಾಲಿನ ಕಡೆಗೆ ಅದ್ರ ಕಡೆಕಾಗಿ ಜಿಗದಿರಿ. ಹೌದು ಹೌದು ಹೌದಿಲ್ಲ? ಹೌದು ಇದೇ ವಿಷ ಇನ್ನು ಸಮುದ್ರದೊಳಗೆ ಬಿತ್ತಂದ್ರೆ ಮುಂದೆ ಎಲ್ಲಾ ಕಡೆ ಆಗ್ತೈತಿ ತಿಳ್ಕೊಂಡು ಕಿಸಿಂದ ನೀಲಕಂಠ ಪರಮಾತ್ಮ. ಹೌದು ನೀಲಕಂಠ ಅಂತ ಹೆಸರು ಬರಬೇಕಾದ್ರೆ ವಿಷಯನ ಕುಡಿದ ಕಂಠದೊಳಗೆ ಇಟ್ಟುಕೊಂಡು ನೋಡು. ಆಹಾ ಅವಾಗ ಪರಮಾತ್ಮಗ ನೀಲಕಂಠ ನೀಲಕಂಠ ಅಂತೇಳಿ ಹೆಸರು ಬಂದದ. ಹೌದು ಹೌದು ಇದು ವಿಷ ಹೊರಗೆ. ಯಾಕಂದ್ರೆ ಕಾಯ ಉಣ್ಣವಣೆ ಕೊಲ್ಲ ಉಣ್ಣವಣೆ. ಯಾಕಂದ್ರೆ ದೇವತೆಗಳ ಗುರು ಉಣ್ಣವಣೆ, ವರ ಕುಡ ಉಣ್ಣವಣೆ ಅದಾನ, ಕಸುಗಳವನು ಅವನೇ ಅದ, ಹಸುಗಳ ಉಣ್ಣವಣೆ ಅದಾನ, ಮರ್ತಾನ ಮಾಡ ಉಣ್ಣವಣೆ ಅದಾನ, ಹುಟ್ಟಸವನ ಅವನೇ ಅದಾನ. ಹೌದು ಹೌದು ಹೌದಿಲ್ಲ? ಹೌದು ಹಿಂಗ ದೈತ್ಯರಿಗೆ ವರ ಕುಡ ಉಣ್ಣವಣೆ, ಹೌದು ದೈತ್ಯರ ಮರ್ದಾನ ಮಾಡವನ ಅವನೇ, ಆಹಾ ದೈತ್ಯರ ಭೂಮಿ ಮ್ಯಾಗ ಕೂನು ಉಳಿಸವನ ಅವನೇ. ಅವನೇ ಯಾರು? ನನ್ನಪ್ಪ ಶ್ರೀಕೃಷ್ಣ ಪರಮಾತ್ಮ ಅದಾನ. ಹೌದು ಹೌದು ಹೌದಿಲ್ಲ? ಹೌದು ಅಂತ ಪರಮಾತ್ಮನ ಜಗತ್ತೇ ನಡೆದದಂದ್ರ ಆಹಾ ಇನ್ನು ನಮ್ಮ ದೈತ್ಯಂದ ಹೌದು ಹೆಂಗ ಹೇಳುದೈತೆ ಅಂತ ಕೇಳಿದ್ರ, ಹೆಂಗ್ರಪ್ಪ ಯಾವ ಡೊಳ್ಳಾಸುರ ಅನ್ನತಕ್ಕಂತ ದೈತ, ಹೌದು ಹೌದಾ, ಆಹಾ ಡೊಳ್ಳಾಸುರ ಅನ್ನತಕ್ಕಂತ ದೈತ ಹೌದು ಪರಮಾತ್ಮನ ಕುತ್ತ ತಪಸ್ಸರಿ ಮಾಡಿದ. ಹೌದು ಹೌದು ಪರಮಾತ್ಮನ ಕುತ್ತ ತಪಸ್ಸರಿ ಮಾಡಿದ. ಪರಮಾತ್ಮನ ಭಕ್ತಿಗೆ ಮೆಚ್ಚಿ ಮೆಚ್ಚಿ ಏನ್ ಬೇಡ್ತಿ ಬೇಡಪ್ಪ, ಬಾಳ ದಿವಸ ತಪಸ್ಸರಿ ಕೂತಿದಿ, ಏನ್ ಬೇಡ್ತಿ ಬೇಡ್ತಾರೆ. ಪರಮಾತ್ಮ ದರಿಗಿಳಿದ ಆಹಾ ಹೋಗಿ ಕೇಳಿದ. ಅವಾಗ ಏನ್ ಹೇಳ್ದ ಡೊಳ್ಳಾಸುರ ದೈತ? ಡೊಳ್ಳಾಸುರ ಪರಮಾತ್ಮನ ಮನಸ್ಸು ನೋಡ್ಬೇಕ ತಿಳ್ಕೊಂಡು ಆಹಾ ಎಲ್ಲಾರಿಗೂ ಬೇಡಿದವರ ಬೆಕ್ಕಾಲ ಕೊಡ್ತಾನು, ಆಹಾ ನನಗೂ ಕೊಟ್ಟಾನಲ್ಲ ತಿಳ್ಕೊಂಡು ಪರಮಾತ್ಮನ ಕಡೆ ವರ ಕೇಳ್ಕೊಂಡ. ಹೌದು ಹೌದು ಏನು ವರ ಕೇಳ್ಕೊಂಡ ಪರಮಾತ್ಮನ ಕೇಳಿದ್ರ ಡೊಳ್ಳಾಸುರ, ಏನ್ ಕೇಳ್ಕೊಂಡ್ರಪ್ಪ? ಇವತ್ತ ನನಗ ನೀ ಆಹುತಿ ಆಗಬೇಕು ಆಹಾ ಅಂದ್ರ ಆಹುತಿ ಅಂದ್ರ ತಪಸ್ಸರಿ ಕೂತೇನಿ, ಹೌದು ಊಟಿಲ್ಲ ನೀರಿಲ್ಲ ನಿದ್ದಿಲ್ಲ, ಆಹಾ ಇಂಥ ಟೈಮ್ದೊಳಗ ನೀ ಬಂದಿರಿ, ಇವತ್ತ ಹೊಟ್ಟಿಗೆ ನೀ ಆಹುತಿ ಆಗಬೇಕಂತೇಳಿ ಹೌದು ಡೊಳ್ಳಾಸುರ ಕೇಳ್ಕೊಂಡ ಪರಮಾತ್ಮನ. ಹಾ 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 ಅವಾಗ ಮಾತು ಕೊಟ್ಟಿದ್ದ ಪರಮಾತ್ಮ ಏನೋ ಮಾಡ್ಲಕ್ ಬರ್ಲಾಯ್ತು. ಹೌದು ಆದ್ರೂ ಆಯ್ತು, ನಿನಗೆ ನಾ ಆಹುತಿ ಆಗ್ತೇನೆ, ಹಾ ಹಾ ನೀ ನನ್ನ ನುಂಗ ಕರೆ, ನನ್ನ ಯಾವಾಗ ಹೊರಗೆ ಬಿಡವ ಅಂದ ಕಾಲಕ್ಕ ಹೌದು ಡೊಳ್ಳಾಸುರ ದೈತ ಪರಮಾತ್ಮ ಹೇಳನತ್ತ, ಹೌದು ಪಂಚತತ್ವದ ರಾತ್ರಿಗಳು ಯಾವಾಗ ಕೂಡಿ ಬರ್ತಾವ ನೋಡು, ಆಹಾ ಪಂಚತತ್ವದ ರಾತ್ರಿ ಯಾವಾಗ ಕೂಡಿ ಬರ್ತಾವ ಅವಾಗ ನೀನು ಹೊರಗೆ ಬಿಡುತ್ತೇನೆ ಅಂತೇಳಿ ಹೌದು ಪರಮಾತ್ಮಗ ಮಾತು ಕೊಟ್ಟ. ಆಹಾ ಪರಮಾತ್ಮ ಡೊಳ್ಳಾಸುರಗ ಅವತ್ತಿ ಆದ. ಹೌದು ಕಾರಂಬ ಕತ್ತಲಿ ಬಿತ್ತರಿ ಎಲ್ಲಾ ಕಡೆ ಪರಮಾತ್ಮ ಏನ ಅವತ್ತಿ ಆದ ನೋಡು. ಆಹಾ ಕೈಲಾಸ ಎಲ್ಲ ಕಾರಂಬ ಕತ್ತಲಿ ಬಿತ್ತು. ಹೌದಾ? ವಿಷ್ಣು ಯಾರು? ವಿಷ್ಣು, ಬ್ರಹ್ಮ, ಸರಸ್ವತಿ, ಪಾರ್ವತಿ, ಲಕ್ಷ್ಮಿ ಎಲ್ಲಾರು, ನಾರಂದ ಎಲ್ಲಾರು ಕೂಡಿಕೊಂಡು ಪರಮಾತ್ಮನ ಹುಡುಕಾಡ್ಕೋತ, ಹೌದು ಪರಮಾತ್ಮನ ಹುಡುಕಾಡ್ಕೋತ ಎಲ್ಲಿಗೆ ಬಂದಿರುತ್ತೆ ಕೇಳಿದ್ರ, ಎಲ್ಲಿ ಬಂದ್ರಪ್ಪ? ಏನು ಡೊಳ್ಳಾಸುರ ನುಂಗಿದ್ರು ಆ ಜಾಗಕ್ಕೆ ಬರ್ತಾರ. ಹೌದಾ? ಡೊಳ್ಳಾಸುರನಿನ ಒಳಗ ಡೊಳ್ಳಾಸುರ ಹೊಟ್ಟೆಗ ಪರಮಾತ್ಮ ಕೂತಾನು. ಆಹಾ ಪರಮಾತ್ಮನ ಹೊರಗೆ ತೆಗಿಬೇಕಾದ್ರೆ, ಯಾಕಂದ್ರೆ ಪರಮಾತ್ಮ ಸೃಷ್ಟಿಕರ್ತ ಪರಮಾತ್ಮ ಹೊಟ್ಟ್ಯಾಗ ಕೂತ ದೈತನ ಮರ್ದಾನ ಮಾಡ್ಬೇಕಾಗಿತ್ತು. ಹೌದು ಕರೆ ವರ ಕೊಟ್ಟನು, ಅವನಿಗೆ ಮರ್ದಾನಿಲ್ಲ. ಹಾ ಹಾ ವರ ಕೊಟ್ಟಿರ್ತಕ್ಕಂಥ ಮರ್ದಾನ ಮಾಡಕ್ ಬರಂಗಿಲ್ಲ. ಹೌದು ಅವಾಗ ಇಷ್ಟು ಪರಮಾತ್ಮ ಏನ್ ಮಾಡಿದ? ಏನ್ ಮಾಡಿದ್ರಪ್ಪ? ವಿಷ್ಣು ಹೊಳ್ಳಿ ಕೂತ ಪರಮಾತ್ಮನ ತಪ್ಪಾಗಯ್ಯಾಕತ್ತ. ಹೌದು ಯಾರು? ವಿಷ್ಣು ಪರಮಾತ್ಮನ ತಪ್ಪಾಗತ್ತ. ಪರಮಾತ್ಮನ ತಪ್ಪಾಗಯ್ಯಾಕತ್ತ. ಇನ್ನು ವಿಷ್ಣುಗ ವರ ಕೊಡ್ಬೇಕಾಯ್ತು. ಒಳಗ ಡೊಳ್ಳಾಸುರ ಹೊಟ್ಟಾಗಿದ್ದ ಪರಮಾತ್ಮ, ಹಾ 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 ಡೊಳ್ಳಾಸುರ ಹೊಟ್ಟಾಗಿದ್ದ ವಿಷ್ಣುವ್ರ ತಪಸ್ಸರಿ ಮಾಡ್ಲಕತ್ತ. ಒಂಟಿಗಾಲಲ್ಲಿ ನಿತ್ತ ತಪಸ್ಸರಿಗಡೆ ಮಾಡಕತ್ತ. ಹೌದು ಇನ್ನು ಅವನಿಗೆ ವರ ಕೊಡ್ಬೇಕಂತ ಹೇಳಿ ಪರಮಾತ್ಮ ಒಳಗ ಡೊಳ್ಳಾಸುರ ಹೊಟ್ಟೆೊಳಗ ಕುತ್ಕೊಂಡು ಹೌದು ಪಂಚತತ್ವ ರಾತ್ರಿಗಳ ಕೂಡಿ ಬರುವಂಗ ಮಾಡಿದ. ಹೌದು ಹೌದು ಪಂಚತತ್ವ ರಾತ್ರಿಗಳ ಕೂಡಿ ಬರುವಂಗ ಮಾಡಿದ. ಆಹಾ ಯಾವಾಗ ಪಂಚತತ್ವ ರಾತ್ರಿ ಕೂಡಿ ಬರ್ಲಕತ್ತು, ಡೊಳ್ಳಾಸುರ ಹೊಟ್ಟೆ ಉಬ್ಬಲಕತ್ತು, ಆಹಾ ಪರಮಾತ್ಮ ಹೊರಗೆ ಬರಾಕ ಪ್ರಯತ್ನ ಮಾಡ್ಲಕತ್ತ. ಹೌದು ಹೌದು ಡೊಳ್ಳಾಸುರಿನ ಪಂಚತತ್ವ ರಾತ್ರಿ ಕೂಡಿ ಬರುತ್ತ ಸಮಯದಲ್ಲಿ ಹೌದು ಹೊಟ್ಟಿನ ಪರಮಾತ್ಮ ಹೊರಗೆ ಹೋಗ್ತಾನ. ಆಹಾ ಹೊರಗೆ ಹೋಗುವಂತ ಸಮಯ ಬರ್ತೇಳಿ ಡೊಳ್ಳಾಸುರ ಕುಣದಾಡ್ಲಕತ್ತ, ಜಿಗದಾಡ್ಲಕತ್ತ. ಹೌದು ಜಿಗದ ಕುಣದ ಹೌದು ಲಾಸ್ಟ್ಗೆ ಪರಮಾತ್ಮ ತನ್ನ ಡೊಳ್ಳಾಸುರ ಹಂಕಳದಾಗ ಹಾಯಿಸಿ ಜಿಗದ ಕಡೆಕ ನಿತ್ತ. ಹಾ 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 ಜಿಗದ ಕಡೆಕ ನಿತ್ತ ಮೇಲೆ ತವಾಗ ಡೊಳ್ಳಾಸುರನ ಪ್ರಾಣ ಹೋಗುವಂತ ಸಮಯದಲ್ಲಿ ಹೌದು ಡೊಳ್ಳಾಸುರ ಕೇಳ್ತಾನ, ಏನಂತ? ಪರಮಾತ್ಮ ಇಟ್ಟೆಲ್ಲ ನಿನ್ನ ಕುತ್ತ ತಪಸ್ಸರಿ ಮಾಡೀನಿ, ಹೌದು ಇಟ್ಟೆಲ್ಲ ನಿನ್ನ ನುಂಗೇನ್, ಇಟ್ಟೆಲ್ಲ ನಿನ್ನ ಹೊಟ್ಟೆಯಾಗ ಇಟ್ಕೊಂಡು ಎಲ್ಲಾನು ಮಾಡ್ಯಾನಿ, ಹೌದು ನನಗೂ ಭೂಮಿ ತಲೆ ಮ್ಯಾಗ ಕೂಣಿನರೆ ಉಳಿಸ್ತೀನಪ್ಪ ತಂದ ಕಾಲಕ್ಕ ಪರಮಾತ್ಮ ಹೇಳ್ತಾನತ್ತ, ಹೌದು ಹೌದು ಏನ್ ಹೇಳಿದ್ರಪ್ಪ? ಇದೇ ನಿನ್ನ ದೇಹದಿಂದ
ಹೌದು ಇದೇ ನಿನ್ನ ದೇಹದಿಂದ ಏನ ದೇಹ ಬಿಟ್ಟು ದೇಹದ ಚರ್ಮದಿಂದ ನಿನ್ನ ಎಲುವೆದಿಂದ ನಿನ್ನ ಅಂಗಯದಿಂದ ಮುಂದ ಕಲಿಯುಗದೊಳಗ ಶಿವಸ್ಥಾನಾಗಿ ಮೆರಿತಾವ ಅಂತೇಳಿ ಪರಮಾತ್ಮ ಡೊಳ್ಳಾಸುರಗ ಆಶೀರ್ವಾದ ಮಾಡಿದ. ಹೌದು ಹೌದು ಅವಾಗ ಏನಾಗಿ ಮೆರ್ಲಕ್ಕತ್ತೀವಿ ಸದ್ಯ ಏನಾಗಿ ಮೆರೆದ್ರಪ್ಪ ಡೊಳ್ಳಾಸುರ್ಗೆ ಏನ್ ಆಶೀರ್ವಾದ ಮಾಡಿದ. ಡೊಳ್ಳಾಸುರ ಕೈದಿಂದ ಕೈತಾಳಾಗ್ಯಾವ. ಹೌದಿಲ್ಲ? ಹೌದು. ಅವನ್ನ ಅಂಕ ಡೊಂಕಗಳನ್ನೆಲ್ಲ ತೆಗದ ಡೊಳ್ಳನ್ನ ಮಾಡಿ ಅವನ ಕಳ್ಳನ್ನ ತೆಗೆದ ಹಗ್ಗವನ್ನ ಬಿಗದು ಅವನ ಚರಮನ್ನ ತೆಗೆದು ಎಡಕ ಬಲಕ ಬಿಗದು ಡಮರ ಅಂತಕ್ಕಂತದ ಒಂದು ಶಿವಸ್ಥಾನ ರೆಡಿಯನ್ನ ಮಾಡಿ ಪರಮಾತ್ಮ ಯಾರ ಕೊಳ್ಳಾಗ ಹಾಕ್ತಾನೆ. ಏನು ತಪಸ್ಸರಿ ಮಾಡ್ತಿದ್ ನೋಡಿ ವಿಷ್ಣು ಪರಮಾತ್ಮ. ಹೌದು ಹೌದು. ವಿಷ್ಣುನ ಕೊಳ್ಳಾಗ ಹಾಕ್ಯಾನು. ವಿಷ್ಣುನ ಕೊಳ್ಳಾಗ ಹಾಕಿದ ಕೂಡ ವಿಷ್ಣುನ ಕೈಯಾಗೂ ನುಡಿಲಿಲ್ಲ. ಅದು ಹೌದು. ಯಾರ ಕೈಯಾಗೂ ನುಡಿಲಿಲ್ಲ. ಯಾರ ಕೈ ನುಡಿತ್ರಪ್ಪ? ಏನು ಎಲ್ಲಾರು ಬಂದಿರು, ಎಲ್ಲಾರ ಕೊಳ್ಳೊಳಗ ಹಾಕಿ ಎಲ್ಲಾರು ಕೈ ಒಳಗ ನುಡಿಲಿಲ್ಲ. ಲಾಸ್ಟ್ ನಂದಿ ಕೊಳ್ಳೊಳಗ ಹಾಕಿದ್ರು. ನಂದಿ ಕೊಳ್ಳೊಳಗೆ ಏನು ನುಡಿತು ಶಿವಸ್ಥಾನ ಅಂತ ಕೇಳಿದ್ರ ಏನು ನುಡಿತ್ರಪ್ಪ? ಬ್ರಹ್ಮ ದೊಡ್ಡವ ಶಿವ ದೊಡ್ಡವ, ಬ್ರಹ್ಮ ದೊಡ್ಡವ ಶಿವ ದೊಡ್ಡವ ಅಂತೇಳಿ ಡೊಳ್ಳ ನೋಡಿದ್ರೆ ಪ್ರಥಮದೊಳಗೆ ಇವನೇ ಡೊಳ್ಳಾಸುರನಿಂದ. ಈಗ ಒಂದ್ ಕಡೆ ಅಂಟೈತಿ ಡಮ್ ಅಂಟೈತಿ, ಒಂದ್ ಕಡೆ ಟನ್ ಅಂಟೈತಿ. ಅದು ಬ್ರಹ್ಮ ದೊಡ್ಡವ ಶಿವ ದೊಡ್ಡವ ಅಂತೇಳಿ ಸದ್ದ ಶಿವಸ್ಥಾನ ಸಹಿತ ನುಡಿತದ. ಹೌದು. ಹಂಗ ಪ್ರಥಮದಲ್ಲೂ ಕೈಲಾಸದಲ್ಲಿ ಡೊಳ್ಳಾಸುರದಿಂದ ನುಡಿದಿರ್ತಕ್ಕಂಥ ಡೊಳ್ಳ ಅದೇ ನಂದೇಶ್ವರ ಬಾರಿಸಿರ್ತಕ್ಕಂಥ ಡೊಳ್ಳ ಶಿವಸ್ಥಾನ ತಯಾರಾಗಿ ಈಗ ಸದ್ಯ ನಮ್ಮ ಒಡ್ಡಿ ಒಳಗ ಶಿವಸ್ಥಾನಕ್ಕೆ ಏನು ಬಂದಾವ್ ನೋಡು. ಹೌದು. ಇವೇ ಒಡ್ಡಿ ಒಳಗ ಶಿವಸ್ಥಾನ ಆ ಡೊಳ್ಳಾಸುರ ದೈತ್ಯದಿಂದ ಬಂದಾವ ಅಂತ ಹೇಳಿ ನಮ್ಮದು ಹಿಂಗ ದೈತ್ಯರ ಚರಿತ್ರೆ ಐತಿ. ಹೌದಿಲ್ಲ? ಹೌದು. ಇನ್ನ ಚಿಂಚಲಿ ಒಳಗ ಹೀಲ ಕೆಟ್ಟ ಅಂತಕ್ಕಂಥ ದೈತ್ರ ಹೌದು ಇದೇ ಮಾಯಕ್ಕ ಸಂವಾರ ಮಾಡ್ಯಾಳ ಅವ್ರನ್ನು. ಹೌದಿಲ್ಲ? ಕೀಲ ಕೆಟ್ಟ ಅಂತಕ್ಕಂಥ ದೈತ್ರ ಮರ್ದಾನ ಮಾಡುವಂತ ಜೀವ ಹೋಗುವಂತ ಸಮಯದೊಳಗ ಮಾಯಕ್ಕ ಕೇಳ್ಕೊಂಡಾರತ ನೋಡ್ರಿ. ಏನ್ ಕೇಳ್ಕೊಂಡಾರ? ಏನ್ರಿಪ್ಪ? ನಮ್ದು ಪ್ರಾಣ ಪಕ್ಷಿ ಹಾರಿ ಹೊಂಟಿದ್ವಿ ಇದೇ ಚಿಂಚಲಿ ಗ್ರಾಮದಲ್ಲಿ 3 ವರ್ಷಕ್ಕೊಮ್ಮೆ, 1 ವರ್ಷಕ್ಕಾದ್ರಕ 3 ವರ್ಷಕ್ಕೊಮ್ಮೆ ನಮ್ಮದು ಜಾತ್ರೆ ಅನ್ನಬೇಕು. ಕೇತ್ರಿ ಅದಕ್ಕೆ ಅನ್ನಬೇಕು. ಕರೆ ಮದುವೆ ಸಂದರ್ಭ ಅದಕ್ಕೆ ಅನ್ನಬೇಕು. ಹೆಂಗ ನಮ್ಮದು ಮದುವೆ ಲಗ್ನ ಇಲ್ಲ, ನಮ್ಮನರೇ ಮರ್ದಾನ ಮಾಡಕತ್ತಿ. 3 ವರ್ಷಕ್ಕೊಮ್ಮೆ ಜಾತ್ರೆ ಆಗುವಂತ ಸಮಯದೊಳಗೆ ಅಲ್ಲಿ ಲಗ್ನ ಅಂತೇಳಿ ಭಾಷೆ ಬರಬೇಕು, ಲಗ್ನ ಅಂತೇಳಿ ಭಾಷೆ ಬರಬೇಕು ಅಂತ ಕೀಲ ಆಶೀರ್ವಾದ ಮಾಡಿಕೊಂಡ್ರು. ಸದ್ಯ ಅದಕ್ಕ ಕೀಲ ಕಿಟ್ಟ ಅಂತೇಳಿ ಚಿಂಚಲಿಯ ಊರೊಳಗ ನಡೀತದ. ಅದಕ್ಕೆ ಸುಮ್ಮ ಕೀಲ ಕಿಟ್ಟ ಜಾತ್ರೆ ಅಂತ ಹೇಳಿ ಕರೀತಾರ. ಹೌದಾ? ಇಲ್ಲೇ ಚಿಂಚಲಿ ಒಳಗ ರಾಯಬಾಗ ತಾಲೂಕಿನಲ್ಲಿ ನಡೆದಿರ್ತಕ್ಕಂಥ ದೈತ್ಯರ ಸ್ಟೋರಿ ಐತಿ. ನನಗೆ ಎಟ್ಟ ನಿಲಿಕೆ ಅದನ್ನ ಅಷ್ಟು ಹೇಳಿನಿ. ಇನ್ನು ಸರ್ಜೋಡಿ ಕಲಾವಂತರು ದೇವತ್ರಿಗಳ ಬಗ್ಗೆ ಹೇಳ್ತಾರ ತಮ್ಮ. ಮೂಲ ಪಾಯಕ್ಕೆ ಕೈ ಹಾಕ್ರಿ, ಬಡ್ಡಿಗೆ ಟೊಂಗಿಗೆ ಜಿಗಿ ಬೇಡ್ರಿ ಸರ. ಅದಕ್ಕೆ ನಮ್ಮ ಸರ್ಜೋಡಿ ಕಲಾವಂತರು ನಮ್ಮ ಒಂದು ವಿಷಯ ಕೇಳಿದ್ರ ತಮ್ಮ. ಹೇಳಿ ಕೇಳಿದ್ರಪ್ಪ? ಸಿದ್ದಾಟಿಕೆ ಒಳಗಿರಬೇಕು, ಗರಸ್ನಿ ಇರಬೇಕು, ಹೋಗಿ ನೋಡ್ರೆ ಸಿಕ್ಕಿರಬೇಕು. ಇನ್ನ ಆ ಚೆಕ್ ಮಾಡೋದೇನು ಅವ್ರ ಕಡೆ ಅದ, ಕಮಿಟರ್ ಕಡೆ. ಹೌದು. ಎಲ್ಲಿ ಕೇಳಿದ್ರೆ ಹುಲಜಂತಿಯ ಮಾಳಿಂಗರಾಯ ಹುಲಿಗಿನ್ನ ತರಬೇಕಂತ ಹೇಳಿ ಹೊರ್ತಿ ನಿಂಬ್ಯಾಳ ಗುಡ್ಡಕ್ಕೆ ಹೋದ. ಹೊರ್ತಿ ನಿಂಬ್ಯಾಳ ಗುಡ್ಡದಲ್ಲಿ ಹುಲಿ ಹಾಲು ಹಿಂಡ್ಕೊಂಡ. ಹುಲಿಗೆ ಎಲ್ಲಾನು ಚಾರ್ಜ್ ಕೊಟ್ಟ. ಹುಲಿ ಮಕ್ಕದ ಅಕ್ಷಿ ಕಡತನ ಚಾರ್ಜ್ ಕೊಟ್ಟ. ಹುಲಿನೂ ಹುಲಿಜಂತಿಗೆ ಹೋದ, ಹುಲಿಜಂತಿ ಜಯಂತಿ ಮಾಡಿದ. ಹಿಂಗೆಲ್ಲಾನು ಚಾರ್ಜ್ ಕೊಟ್ಟ. ಮಾಳಿಂಗರಾಯ ಇನ್ನೂ ಒಂದು ಚಾರ್ಜ್ ಕೊಟ್ಟಾನ ಹುಲಿಗೆ. ಏನು ಕೊಟ್ಟನ್ರಿ? ಅದೀಗ ಸದ್ಯ ಭೂಮಿ ಮ್ಯಾಗ ಸಂಪ್ರದಾಯ ಒಳಗ ನಡೀತದ. ಏನ್ ಚಾರ್ಜ್ ಕೊಟ್ಟ, ಏನ ನಡೀತದ ಅಂತೇಳಿ ನಮ್ಮ ಸ್ವಾಮನ್ನ ಕೇಳ್ಯಾರ. ಹೌದು, ಕೇಳ್ಯಾರಲ್ರಿ ಸರ. ನನಗ ಸಿಕ್ಕಿರತಕ್ಕಂತ ಉತ್ತರ, ನನಗ ನಿಲಕಿರ್ತಕ್ಕಂತ ಉತ್ತರ ಹೆಂಗ್ ಗೊತ್ತ ಕೇಳಿದ್ರ ಸೋಮಣ್ಣ? ಹೆಂಗ್ರಿಯಪ್ಪ? ಯಾವಾಗ ಹೊರತ ನಿಂಬ್ಯಾಳ ಗುಡ್ಡ ಅಲ್ಲಿಗೆ ಸದ್ಯ ಜಾತ್ರೆ ನಡೀತ. ಶ್ರಾವಣ ನಡಕಿನ ಸೋಮವಾರ. ಶ್ರಾವಣ ದಿವಸ ನಡಕಿನ ಸೋಮವಾರ ದಿವಸ ಜಾತ್ರೆ ನಡೀತದ. ವರ್ಷಕ್ಕೊಮ್ಮೆ ಎಲ್ಲಿಗಿತ್ತ ಕೇಳಿದ್ರ ಶ್ರಾವಣ ನಡಕಿನ ಸೋಮವಾರ ದಿವಸ ನಿಂದ ಜಾತ್ರೆ ಮಾಡ್ತೇನೆ, ಹುಲಿ ಜಾತ್ರೆ ಮಾಡ್ತೇನೆ ಅಂತೇಳಿ ಮಾಳಿಂಗರ ಅದಕ್ಕೆ ಭಾಷೆ ಕೊಟ್ಟನಂತೇಳಿ ನಡಕಿನ ಸೋಮವಾರ ದಿವಸ ಹುಲಿ ಜಾತ್ರೆ ಮಾಡ್ತಾರ ಅಂತ ಹೇಳಿ ಹಿಂಗ ನಮಗ ಗುರುತದ. ಹೌದು. ನಂದೇ ಕರೆ ಏನತ್ತನಲ್ಲ, ಇನ್ನು ಬ್ಯಾರೆ ಇದ್ರ ಬ್ಯಾರೆ ಹೇಳ್ಬೋದು. ಯಾಕಂದ್ರ ಅವ್ರು ಹೇಳ ಸರ್ಗಳು ಯಾಕಂದ್ರ ತಮ್ಮ ಉತ್ತರಕ್ಕೆ ತಾವ್ ಬಂದಿತ್ತು ಅಂದ್ರ ಹೌದ್ ಅನ್ಬೇಕು, ಇಲ್ಲ ಆಗಿತ್ತಂದ್ರ ಅದಕ್ಕೆ ತಮ್ಮ ಉತ್ತರ ತಾವು ಕೊಡ್ಬೇಕಂತ ಹೇಳ್ಯಾರ. ಏನ್ ಹೇಳ್ತಾರ. ಇನ್ನ ಸರ್ಜೋಡಿ ಕಲಾವಂತರಿಗೆ ನಾವೊಂದ್ ಏನ್ ಕೇಳ್ಬೇಕಂತ ಕೇಳಿದ್ರ ಏನ್ ಕೇಳ್ಬೇಕತ್ತೀರಿ ಸರ? ಅಮ್ಮೋಗ ಸಿದ್ಧಗ 3 ಮಂದಿ ಪುಣ್ಯದ ಮಕ್ಕಳು, 4 ಮಂದಿ ವರುವಿನ ಮಕ್ಕಳು. 3 ಮಂದಿ ಪುಣ್ಯದ ಮಕ್ಕಳು, 4 ಮಂದಿ ವರುವಿನ ಮಕ್ಕಳು. 4 ಮಂದಿ ಹೊಟ್ಟಿಲಿ 21 ಮಂದಿ, 21 ಮಂದಿ ಹೊಟ್ಟಿಲಿ 101 ಮಂದಿ. 101 ಹೊಟ್ಟಿಲೆ 101 ಮಂದಿ ಹೊಟ್ಟಿಲಿ 1700 ವರ್ಷಿದ್ರ ಕುಂಬಳ ಕುಡಿ ಸಾಗಿ ನಿತ್ತಂಗ ಇವರು ಸಂಸಾವಳಿ ಎಲ್ಲ ಸಾಗಿ ನಿತ್ತ. ಹೌದು. ಹೌದಾ? ಹೌದು.
ಇನ್ನ ಕೆಲವು ಜಾಗಕ್ಕೆ ಕೆಲವು ಸಿದ್ಧರುಗಳು ಹೋಗ್ಯಾರು ಹೌದು ಹೋಗ್ಯಾರು ಎಲ್ಲಿ ಬೆವರಿಗೆ ಒಳಗ ಧರ್ಮದ ಕಟ್ಟಿ ಕಟ್ಟ್ಯಾರು ಹೌದಾ ಅದಕ್ಕೆ ನ್ಯಾಯ ಹೇಳು ಕಟ್ಟ್ಯಾರ ಧರ್ಮದ ಕಟ್ಟಿ ಹಿಂಗೆಲ್ಲಾ ಕಟ್ಟಿಗಳ ಹೆಸರು ಇಟ್ಟಾರ ತಮ್ಮ ತಮ್ಮ ಜಾಗದಲ್ಲಿ ಹೌದು ಹೌದು ಕರೆ ಸ್ವಾಮಿ ಸಾರಿಗೆ ಒಂದು ಏನ್ ಕೇಳುತ್ತೆ ಅಂತ ಕೇಳಿದ್ರ ಏನ್ ಕೇಳ್ಬೇಕತ್ತೀರಿ ಎಲ್ಲಾ ಕಡೆ ನುಡಿ ಹೇಳು ಕಟ್ಟಿ ಅಂತೇಳಿ ಕರಿತಾರು ಹಾ ಏನು ಎಲ್ಲಾ ಕಡೆ ನುಡಿ ಹೇಳು ಕಟ್ಟಿ ಅಂತೇಳಿ ಕರಿತಾರ ಹೌದು ಕರೆ ಒಂದು ಜಾಗದೊಳಗ ನುಡಿ ಕೇಳುವ ಕಟ್ಟಿ ಅಂತೇಳಿ ಕರಿತಾರು ಹಾ ಏನು ನುಡಿ ಕೇಳು ಕಟ್ಟಿ ಅಂತೇಳಿ ಕರಿತಾರ ಹೌದು ಯಾವ ಜಾಗದಲ್ಲಿ ಯಾವ್ರ ಕರಿತಾರ ಯಾರ ಕರೆದ್ರು ಹೌದು ನುಡಿ ಕೇಳುವ ಕಟ್ಟಿ ಹಾ ಹೌದಾ ಎಲ್ಲಾ ಕಡೆ ನುಡಿ ಹೇಳುವ ಕಟ್ಟಿ ಅದ ಹೌದು ಇನ್ನು ನುಡಿ ಕೇಳುವ ಕಟ್ಟಿ ಅಂತೇಳಿ ಕರಿತಾರ ಎಲ್ಲಿ ಕರಿತಾರ ಯಾವ್ರಾಗ ಕರಿತಾರ ಅಂತಕ್ಕಂತ ಒಂದು ವಿಷಯ ಐತಿ ಹೌದು ಬಹಳ ಮಾತಾಡ್ಲಾರ್ದೆ ಒಂದು ಚಾಲೋಕ್ ವಿಗ್ರಾಮ ಕೊಟ್ಟು ಸನ್ಮಾನ ಮಾಡಿರ್ತಕ್ಕಂಥ ಹೆಸರು ಹೇಳ್ರಿ ಯಾವ ಇದೇ ನಮ್ಮ ಕಮಿಟಿ ಹಿರಿಯಾಗಿರ್ತಕ್ಕಂಥವ್ರು ಆ ಒಂದು ಹೂವಿನ ಹಾರ 101 ರೂಪಾಯಿ ಒಂದು ಪೇಟ ಕೊಟ್ಟಿರ್ತಾರೆ ಅವರಿಗಾದ್ರೂ ಕೂಡ ರೇವಣಸಿದ್ದ ಬೀರದರ ಮುತ್ಯ ಮಾಳಿಂಗರಾಯ ಮಾಯಕತ್ತಾಯಿ ಅವರಿಗೆ ಮುಂದಿನ ವರ್ಷತನ ಮತ್ತು ಹೆಚ್ಚಿನ ಮೇಳತನ ಮೆರೆಸುವಂತ ತಾಕತ್ತ ಕೊಟ್ಟ ಕಾಪಾಡ ತಿಳ್ಕೊಂಡು ಹಣವನ್ನು ಸ್ವೀಕಾರ ಮಾಡ್ತೀನಿ ಓಕೆ